ಓಂ ಅಸ್ಮೇ ಸೋಮಶ್ರಿಯಮಧಿನಿಧೇಹಿ ಶತಸ್ಯ ನೃಣಾಂ ಮಹಿಶ್ರವಸ್ತು ವಿಂದ್ರಮ್ಣಂ ಮಾನಃ ಸೋಮ ಪರಿಬಾಧೋ ಮಾರಾತಯೋ ಜುಹುರಂತ ಆನ ಇಂದೋ ವಾಜೇ ಭಜ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಸಾಡೆ ಸಾತಿ ಮುಕ್ತಾಯವಾದ ನಂತರ ಸ್ವಲ್ಪ ಎಲ್ಲೋ ಒಂದು ಶುಭ ಫಲಗಳು, ಒಂದು ಅಭಿವೃದ್ಧಿ ಅನ್ನುವಂಥ ಕಡೆಗೆ ನೀವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀರಾ. ಇನ್ನೂ ಕೂಡ ಸಂಪೂರ್ಣ ಫಲ ಸಿಕ್ಕಿಲ್ಲ. ಸಾಡೆ ಸಾತಿ ಅಂದ ತಕ್ಷಣ ಭಯ ಪಡ್ತಾ ಇದ್ರಿ, ಹೊಟ್ಟೋಯ್ತು 7.5 ವರ್ಷದ್ದು. ಈಗ ಒಂದು ಸ್ವಲ್ಪ ಒಂಚೂರು ನೆಮ್ಮದಿಯಾಗಿ ನಿಟ್ಟುಸಿರು ಬಿಡ್ತಾ ಇದ್ದೀರಾ. ಈ ಮಧ್ಯೆ ಗುರುಬಲನೂ ಇಲ್ಲ, ಗುರುಬಲ ಹೋಯಿತು. ಗುರು ನಿಮಗೆ ನಷ್ಟಾಧಿಪತಿ ಹಾಗೂ ಧೈರ್ಯಾಧಿಪತಿ 6ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಒಂಚೂರು ಸಾಲ ಬಾಧೆ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ರೋಗಗಳು ಬರುವಂಥದ್ದು, ದಿಢೀರಂತ ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸರ್ಜರಿ ಆಗುವಂಥದ್ದು, ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡುವಂಥದ್ದು, ಮೆಡಿಸಿನ್ಸನ್ನು ತೊಗೊಳ್ಳುವಂಥದ್ದು, ಸ್ಟ್ರೆಸ್ಸು, ಇದೆಲ್ಲ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಯಾಕಂದರೆ ಗುರು 6ನೇ ಮನೆಯಲ್ಲಿದ್ದಾಗ ರೋಗಗಳು ಉತ್ಪತ್ತಿ ಆಗುತ್ತೆ. ಶತ್ರುಗಳು ಸ್ವಲ್ಪ ನಿಮಗೆ ಜಾಸ್ತಿ ಆಗ್ತಾರೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲರ ಹತ್ರನೂ ಸಂತೋಷವಾಗಿ ಮಾತಾಡಿ, ಯಾರನ್ನೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ಮಕರ ರಾಶಿಯವರು ಅದು ತುಂಬ ಇಂಪಾರ್ಟೆಂಟ್. ನಿಮ್ಮ ರಾಶಿಯಾಧಿಪತಿ ಶನಿನೇ. ಶನಿ ನಿಮಗೆ ರಾಶಿಯಾಧಿಪತಿ ಹಾಗೂ ದ್ವಿತೀಯಾಧಿಪತಿ. ಶನಿ ಗುರು ನಿಮಗಿಬ್ಬರು ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಏನಿಲ್ಲ, ಸ್ವಲ್ಪ ಬಲವಾಗಿದ್ದಾರೆ ಅಷ್ಟೇ. ಶನಿ ಸ್ಥಾನ ಅನ್ನುವಂಥದ್ದು ಗುರುವಿನ ಮನೆ ಆದ್ದರಿಂದ ಹೆಚ್ಚಿನ ಒಂದು ಬದಲಾವಣೆಗಳು ನಿಮಗೆ ಕಾಣಲಿಕ್ಕಿಲ್ಲ. ಅದೇ ಬರೋ ವರ್ಷ ನೋಡಿ, ಈ ತಿಂಗಳು ಭವಿಷ್ಯ ಹೇಳ್ತಾ ಇದ್ದೀನಿ ನಾನು, ಆದರೆ ಬರೋ ವರ್ಷ ಇದೆಯಲ್ಲ ನಿಮಗೆ ಗುರುಬಲ ಪ್ರಾಪ್ತಿ ಆಗುತ್ತಲ್ಲ, ಅಲ್ಲಿಂದ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ. ಕಾಯಬೇಕು, ಸಮಯಕ್ಕೆ ಕಾಯಲೇಬೇಕು. ನಾವು ಕಾಯೋದು ಬಿಟ್ಟರೆ ಜೀವನದಲ್ಲಿ ನಮ್ಗೆ ಇನ್ನೇನಿಲ್ಲ. ಒಳ್ಳೆಯ ದಿನಗಳಿಗೆ ಕಾಯಬೇಕು. ಹಾಗಾಗಿ ನಿಮಗೆ ನಷ್ಟಾಧಿಪತಿ ರೋಗದಲ್ಲಿದ್ದಾರೆ, ಧೈರ್ಯಾಧಿಪತಿ ಶತ್ರುಸ್ಥಾನದಲ್ಲಿದ್ದಾರೆ, ಇನ್ನು ಗುರು ಬಂದು ನಿಮಗೆ ಋಣಬಾಧೆಯನ್ನು ಕೊಡುವಂಥ ಸ್ಥಾನದಲ್ಲಿರೋದ್ರಿಂದ ಫಿನಾನ್ಷಿಯಲ್ ಆಗಿ ನೀವು ಸ್ಟ್ರಾಂಗ್ ಆಗೋದಕ್ಕೆ ಯಾವುದೂ ದಾರಿಗಳು ಹೆಚ್ಚು ಕಾಣ್ತಾ ಇಲ್ಲ. ಹಾಗಂತ ಗುರು ಶಾಂತಿ ಮಾಡ್ಕೋಬೇಕಾ? ಇಲ್ಲ, ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಗುರು ಸ್ಮರಣೆ ಹೆಚ್ಚು ಮಾಡಿ, ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪ್ರತ್ಯಕ್ಷ ಗುರುಗಳ ಸೇವೆ ಮಾಡಿ, ಪರೋಕ್ಷ ಗುರುಗಳ ನೆನೆಸ್ಕೊಂಡು ಧ್ಯಾನ ಮಾಡಿ. ಇವೆಲ್ಲ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿರ್ತಕ್ಕಂಥ ಕುಜ ತಾತ್ಕಾಲಿಕವಾಗಿ ಕುಜದೋಷ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಕುಜದೋಷ ನೀವು ಪರಿಹಾರ ಮಾಡ್ಕೋಬೇಕಂದ್ರೆ ತಾತ್ಕಾಲಿಕ ಕುಜದೋಷ ಇದು, ಕೇವಲ 45 ದಿನಗಳಿರ್ತಕ್ಕಂಥ ಕುಜದೋಷ ಇದು. ಹಾಗಾಗಿ ಕುಜ ನಿಮಗೆ ಚೆನ್ನಾಗಿಲ್ಲ ಅನ್ನೋದ್ರಿಂದ 7ನೇ ತಾರೀಕು ಅಂಗಾರಕ ಜಯಂತಿ ಬರುತ್ತೆ, ಆಗಸ್ಟ್ 7ನೇ ತಾರೀಕು. ಅವತ್ತಿನ ದಿನ ಯಾವ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ನವಗ್ರಹಗಳಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಕ್ಕಂಥ ಗ್ರಹವನ್ನು ಕುಜಗ್ರಹ ಅಥವಾ ಅಂಗಾರಕ ಗ್ರಹ ಅಂತ ಕರಿತೀವಿ. ಒಂದು ಕೆಂಪು ಕಲರ್ ಬ್ಲೌಸ್ ಪೀಸು ಅಥವಾ ಕೆಂಪು ಕಲರ್ ಟೌಲನ್ನು ತೊಗೊಂಡು, ಟೌಲ್ ಅಂದರೆ ಗೊತ್ತಲ್ಲ, ಚಿಕ್ಕದಾಗಿ ಒಂದು ಬಟ್ಟೆ ಇರುತ್ತೆ, ಅದನ್ನು ಸ್ವಾಮಿಗೆ ಕಟ್ಟಲಿಕ್ಕೆ ತೊಗೊಂಡೋಗಿ ಕೊಟ್ಟರೆ ಅರ್ಚಕರು ಕಟ್ತಾರೆ. ಕೆಂಪು ಪುಷ್ಪಗಳನ್ನು ತೊಗೊಂಡೋಗಿ ಒಂದು ಬೊಗಸೆಯಷ್ಟು ತೊಗರಿ ಬೇಳೆನ ಒಂದು ಕವರಲ್ಲೋ ಒಂದು ಬಟ್ಟೆ ಬ್ಯಾಗಲ್ಲೋ ತೊಗೊಂಡೋಗಿ ಅದನ್ನು ಧಾನ್ಯನ ಗ್ರಹದ ಮುಂದೆ ಇಟ್ಟು ಒಂದು ಕೆಂಪು ಪುಷ್ಪದಿಂದ ಅಷ್ಟೋತ್ತರ ಅರ್ಚನೆ ಮಾಡಿಸಿ, ಅಂಗಾರಕ ಜಯಂತಿ 7ನೇ ತಾರೀಕು ಅವತ್ತು ಕೂಡ ಸುಬ್ರಹ್ಮಣ್ಯನ ದರ್ಶನ ಮಾಡೋದ್ರಿಂದ ಕುಜನಿಂದ ಬರಬಹುದಾದಂಥ ತಾತ್ಕಾಲಿಕ ಸಮಸ್ಯೆಗಳು ನಿವೃತ್ತಿಯಾಗಿ ಒಂಥರ ಸಂತೋಷ ಅನ್ನುವಂಥದ್ದು ಕಾಣ್ತೀರ. ಜೊತೆಗೆ ಈ ತಿಂಗಳು ಇನ್ನೂ ಹಲವಾರು ವಿಚಾರಗಳು ಹೇಳಬೇಕು. ಉದಾಹರಣೆಗೆ 7ನೇ ತಾರೀಕು ಅಂಗಾರಕ ಜಯಂತಿ ಆದರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ, 9ನೇ ತಾರೀಕು ರಕ್ಷಾಬಂಧನೆ, ಅಣ್ಣ ತಮ್ಮಂದಿರ ಪೂಜೆ ಇದೆ. ಅವತ್ತೊಂದು ಕಂಕಣವನ್ನು ತಯಾರು ಮಾಡಿಕೊಂಡು ಕಂಕಣಕ್ಕೆ ಅರಿಶಿಣವನ್ನು ಬೆಳೆದು ಅಣ್ಣನಿಗೆ ತಮ್ಮನಿಗೆ ಕಟ್ಟಿಬಿಟ್ಟು, ಅಣ್ಣ ಇದ್ದರೆ ಆಶೀರ್ವಾದ ತಗೊಳ್ಳಿ, ತಮ್ಮ ಆದರೆ ಆಶೀರ್ವಾದ ಮಾಡಿ. ಇದನ್ನು ನಾವು ರಕ್ಷಾಬಂಧನೆ ಅಂತ ಹೇಳ್ತೀವಿ. ರಕ್ಷೆ ಚೆನ್ನಾಗಿರಬೇಕು ತಮ್ಮಂದರಿಗೆ ಅಣ್ಣಂದರಿಗೆ ಅಂತ ಮಾಡುವಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣಗೌರಿ ವ್ರತ, ಆಗಸ್ಟ್ 26ನೇ ತಾರೀಕು. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ. ಗೌರಿ ಗಣಪತಿ ಹಬ್ಬ ಅಂತೀವಲ್ಲ, ಅದೇ ಗೌರಿ ಗಣಪತಿ ಹಬ್ಬ 26, 27 ನಮಗೆ ಬರುತ್ತೆ. ಇನ್ನು 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ. ಅವತ್ತು ಸಂತಾನ ಅಪೇಕ್ಷೆ, ಹೇಗೂ ಗುರುಬಲ ಇಲ್ಲ, ಸಂತಾನಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರ ದಂಪತಿಗಳು ಅಂತಂದರೆ ಇದು ಅದ್ಭುತವಾದಂಥ ಸಮಯ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಶ್ರಾವಣ ಮಾಸ ಹಾಗೂ ಈ 16ನೇ ತಾರೀಕು ವಿಶೇಷವಾಗಿ ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆಚರಣೆ ಅನ್ನುವಂಥದ್ದು ನಿಮಗೆ ಅದ್ಭುತವಾದಂಥ ಫಲ ಕೊಡುತ್ತೆ ಆಗಸ್ಟ್ 16ನೇ ತಾರೀಕು. ಸರಿ, ಹಾಗಿದ್ದರೆ ನಾವು ಶನಿ ಮತ್ತು ಗುರು ಕುಜನ ಫಲ ನೋಡಿದ್ವಿ. ಈಗ ಬುಧ ಏನಂತೆ ನಿಮಗೆ ಭಾಗ್ಯಾಧಿಪತಿ ಹಾಗೂ
ನಿಮಗೆ 6ನೇ ಮನೆ ಅಧಿಪತಿ ಬುಧ. ಬುಧ ಎಷ್ಟು ಫಲವನ್ನು ನಿಮಗೆ ಕೊಡ್ತಾರೆ ಅಂತಂದರೆ, ಮಕರ ರಾಶಿಯವರಿಗೆ 7ನೇ ಮನೆಯಲ್ಲಿ ಬುಧ ಇದ್ದಾರೆ. ಅವರು ಈ ತಿಂಗಳು 30ನೇ ತಾರೀಕಿನವರೆಗೂ 7ನೇ ಮನೆಯಲ್ಲೇ ಇರ್ತಾರೆ. ಅದು ಶತ್ರು ಮನೆ ಆಗ್ಬೋದು, ಆದರೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಬುಧ ಇದ್ದಾರೆ. ಬುಧನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಸಪ್ತಮದಲ್ಲಿ ಬುಧ ಇದ್ದಾಗ ಏನು ಫಲ? ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮ ಶಯ್ಯಾಸ್ತ್ರೀ ಮದ್ಮ ಇಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ನಿಮಗೆ 7ನೇ ಮನೆಯಲ್ಲಿ ಬುಧ ಇದ್ದಾಗ ಸಪ್ತಮದಲ್ಲಿ ಬುಧನಿರಲು ಗೋಚಾರದಲ್ಲಿ ಧರ್ಮಜ್ಞರು, ಪ್ರತಿಭಾವಂತರು, ಪೀಡಿತರು, ಸ್ವಲ್ಪ ಪೀಡಿತ ಒಳಗಾಗ್ತೀರ. ಒಂಚೂರು ಯಾರಾದರೂ ನಿಮಗೆ ಹಿಂಸೆ ಮಾಡ್ತಿರ್ತಾರೆ, ಪ್ರತಿಭೆ ಜಾಸ್ತಿ ಇರುತ್ತೆ, ಲೇಖಕರಾಗ್ತೀರಾ, ಗಣಿತಶಾಸ್ತ್ರ ಖಗೋಳಶಾಸ್ತ್ರದಲ್ಲಿ ಅಧಿಕ ಪಾಂಡಿತ್ಯ ಅನ್ನುವಂಥದ್ದಿರುತ್ತೆ. ತುಂಬ ಹಾಸ್ಯಪ್ರಿಯರಾಗ್ತೀರಾ, ನೀವು ತುಂಬ ಚೆನ್ನಾಗಿ ನಗ್ತೀರಾ, 10 ಜನನ ನಗಿಸ್ತೀರಾ, ಇದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಸುಂದರ ದೇಹವನ್ನು ಪಡ್ಕೊಳ್ತೀರಾ. ಮತ್ತು ಒಂದು ಸ್ವಲ್ಪ ಭಯ ಅನ್ನುವಂಥದ್ದು ನಿಮ್ಮಲ್ಲಿ ಹೆಚ್ಚು ಕಾಣುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಭಯ ಅನ್ನುವಂಥದ್ದನ್ನು ದೂರ ಮಾಡಿಕೊಳ್ಳಿ. ಜೊತೆಗೆ ಏನಪ್ಪ ಅಂದರೆ, ನಿಮಗೆ 20ನೇ ತಾರೀಕಿನವರೆಗೂ ಶುಕ್ರ ನಿಮಗೆ 6ನೇ ಮನೆಯಲ್ಲಿದ್ದರೆ 20ನೇ ತಾರೀಕು ನಿಮಗೆ ಶುಕ್ರ ಬಂದು 7ನೇ ಮನೆಗೆ ಬರ್ತಾರೆ. ಶುಕ್ರ 7ನೇ ಮನೆಗೆ ಬಂದೇನಾಗುತ್ತೆ? ಒಳ್ಳೆಯ ದಾಂಪತ್ಯ ಜೀವನ ಅಭಿವೃದ್ಧಿ ಆಗುತ್ತೆ. ವಿವಾಹ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಸಣ್ಣ ಪುಟ್ಟ ಸ್ಕಿನ್ ರಿಲೇಟೆಡ್ ಡಿಸೀಸ್ ಬರುವಂಥದ್ದು ಅದೆಲ್ಲ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಎದೆ ಭಾರ, ಎದೆ ನೋವು, ಒಂಥರ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಎದೆ ಉರಿ ಆಗುವಂಥದ್ದು, ಇದೆಲ್ಲ ಸ್ವಲ್ಪ ಬರಬಹುದು. ಸಾಧ್ಯವಾದಷ್ಟು ಕೂಡ ನೀವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಒಳ್ಳೆಯದು. ಅದು ಬಿಟ್ಟರೆ ಇನ್ನೇನು ನೆಗೆಟಿವಿಟಿ ಇಲ್ಲ. ಶುಕ್ರ ನಿಮಗೆ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ. ಪಂಚಮ ದಶಮ ಇವೆರಡೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಪ್ರಾರಂಭದಲ್ಲಿ ಒಂದು ಮಾತಾಡಿದೆ, ಕುಜ 8ನೇ ಮನೆ ಅಂತ. ಕುಜ ಮಕರ ರಾಶಿಯವರು 9ನೇ ಮನೆ, ಆದರೆ ಆ ಡಿಗ್ರಿ ವೈಸಲ್ಲಿ ನೋಡಿದಾಗ 8ನೇ ಮನೆಯ ಫಲವನ್ನು ಕೊಡುತ್ತೆ. ಅದನ್ನು ನಿಮಗೆ ವೆರಿ ಕ್ಲಿಯರಾಗಿ ಹೇಳ್ತೀನಿ ನಾನು. ಕುಜ 9ನೇ ಮನೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ. ಅವರು ನಿಮಗೆ ತಾತ್ಕಾಲಿಕವಾಗಿ 9ನೇ ಮನೆ ಕಾಣ್ತಿದ್ರು ಕೂಡ ಡಿಗ್ರಿ ವೈಸ್ ಆಗಿ ಅಷ್ಟಮ ಸ್ಥಾನ ಭಾವವನ್ನು ನೋಡಿದ್ರೆ ಅಷ್ಟಮ ಸ್ಥಾನ ಬರೋದ್ರಿಂದ ಸ್ವಲ್ಪ ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ನಿಮಗೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ಭಾಳ ಉತ್ತಮ. ಇನ್ನು ನೋಡಿ, ನಿಮಗೆ 8ನೇ ಮನೆಯಲ್ಲಿ ಸೂರ್ಯ ಇದ್ದಾರೆ. ಅಷ್ಟಮ ಸೂರ್ಯ ಅವರು ಸ್ವಂತ ಮನೆಯಲ್ಲಿದ್ದರೂ ಕೂಡ 8ನೇ ಮನೆ ಒಂದು ಸ್ವಲ್ಪ ಇರುಸು ಮುರುಸನ್ನು ತಂದು ಕೊಡುತ್ತೆ. ಅಂದರೆ ಒಂದು ಸ್ವಲ್ಪ ಪ್ರತಿಭೆಗೆ ಒಂದು ಸ್ವಲ್ಪ ಅಡ್ಡಿ ಆಗುವಂಥ ಸಾಧ್ಯತೆಗಳು. ಮೇಲಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಒಂದು ಸ್ವಲ್ಪ ಬಲಹೀನವಾಗುವಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಭಯ ಹುಟ್ಟುವಂಥದ್ದು, ರಾಜನ ಸಮೀಪೆ ಕೆಲಸದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಂದರೆ ಗೌರ್ಮೆಂಟ್ ಉದ್ಯೋಗಗಳಿಗೆ ಸ್ವಲ್ಪ ಭಯ ಬರುವಂಥದ್ದು, ಏನಾದರೂ ಅಪವಾದನೆ, ಅಪನಿಂದನೆ, ಈ ಗೌರ್ಮೆಂಟ್ ರಿಲೇಟೆಡ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು, ಎಕ್ಸಾಮ್ ಬರೀಬೇಕು ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ, ಇದೆಲ್ಲ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಅಷ್ಟಮ ಕೇತುನೂ ಇದೆ ನಿಮಗೆ, ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆಲ್ಲ ಪರಿಹಾರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ 9ನೇ ಮನೆಯಲ್ಲಿ ಕುಜ ಇದ್ದು ಅದು ಅಷ್ಟಮ ಸ್ಥಾನದ ಫಲವನ್ನು ಕೊಡ್ತಾ ಇರುತ್ತೋ ಆವಾಗ ಒಂದು ಸ್ವಲ್ಪ ಹಿನ್ನಡೆ ಆಗುವಂಥ ಲಕ್ಷಣಗಳು, ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಮಕರ ರಾಶಿಯವರು ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಭಗವಂತ ಒಳ್ಳೇದು ಮಾಡ್ತಾನೆ. ಯಾಕಂದರೆ 7.5 ಕ್ಲಿಯರ್ ಆಯ್ತಲ್ಲ ನಿಮಗೆ. ಇನ್ನೇನಪ್ಪ ಅಂತಂದರೆ, ಈ 9ನೇ ಮನೆ ಕುಜ ಫಲ ಯಾವಾಗ ಬರುತ್ತೆ ಅಂದರೆ 15ರಿಂದ 18ನೇ ತಾರೀಕು ನಂತರ ಡಿಗ್ರಿ ವೈಸ್ ಆಗಿ ಒಂದು 10 ಡಿಗ್ರಿ 12 ಡಿಗ್ರಿ ದಾಟ್ತಾರೆ. ಆವಾಗ ನಿಮ್ಗೆ ಏನಾಗುತ್ತೆ, 9ನೇ ಮನೆ ಇರತಕ್ಕಂಥ ಕುಜ ಒಳ್ಳೆಯ ಫಲ ಕೊಡ್ತಾರೆ. ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಒಂದು 15ರಿಂದ 18ನೇ ತಾರೀಕಿನವರೆಗೂ ನಿಮಗೆ ತಾತ್ಕಾಲಿಕ ಕುಜ ದೋಷ ಅಂತಲೇ ತಗೊಳ್ಳಿ. ಆಮೇಲೆ ಮಕರ ರಾಶಿಯವರಿಗೆ ಡಿಗ್ರಿ ವೈಸ್ ಆಗಿ ಸ್ವಲ್ಪ ಚೇಂಜ್ ಆದಾಗ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾರೆ. ಧರ್ಮೇ ಅಗವಾನ್ 15ನೇ ತಾರೀಕು ನಂತರ ಕುಜ ಹೆಂಗಿರುತ್ತೆ ಅಂದರೆ, ತಂದೆ ಆಶೀರ್ವಾದ ಸಿಗುತ್ತೆ, ಒಳ್ಳೆ ಭೂಮಿ ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿ ಆಗುತ್ತೆ, ಸಂತಾನಕ್ಕಿಂತ ದೋಷ ನಿವೃತ್ತಿ ಆಗುತ್ತೆ, ಯಂತ್ರಗಳ ಉದ್ಯಮದಿಂದ ನಿಮಗೆ ಉತ್ತಮ ಫಲ ಇರುತ್ತೆ, ಭಾಗ್ಯವು ಅಭಿವೃದ್ಧಿ ಆಗುತ್ತೆ, ಭೂಮಿ, ವ್ಯವಸಾಯದ ಭೂಮಿ ಮತ್ತು ವಾಸ ಮಾಡೋ ಭೂಮಿ ತಗೊಳ್ಳುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಹವಳ, ಬಂಗಾರ, ಪಂಚಲೋಹಗಳ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಜೊತೆಗೇನಪ್ಪ ಅಂತಂದರೆ ತಾಮಸ ವೃತ್ತಿ, ಸ್ವಲ್ಪ ಹೆಚ್ಚು ಕೋಪ ಬರುವಂಥದ್ದು, ತುಂಬ ಜಾಸ್ತಿ ಊಟ ಮಾಡಿ ಆಲಸ್ಯ ಆಗುವಂಥದ್ದು, ನಿದ್ರೆ ಜಾಸ್ತಿ ಮಾಡುವಂಥದ್ದು, ಇದೆಲ್ಲ ಬರುತ್ತೆ. ಸ್ವಲ್ಪ ತಾಯಿ ಜೊತೆ ವಾಗ್ವಾದಗಳು, ಮಾತೃಕ್ಲೇಶಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಮತ್ತು
ಆಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ಹೆಚ್ಚು ನಿಮಗೆ ಸಿಗುತ್ತೆ. ಶುಭ ಕಾರ್ಯಗಳ ಅಭಿವೃದ್ಧಿ ಆಗುತ್ತೆ. ಮತ್ತು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಹೆಚ್ಚು ಮಾಡೋದಕ್ಕೆ ನಿಮಗೆ ಯೋಗ ಪ್ರಾಪ್ತಿ ಆಗುತ್ತೆ. ಮಕರ ರಾಶಿಯವರಿಗೆ ಲಾಭಸ್ಥಾನಾಧಿಪತಿ ಕುಜ 15ನೇ ತಾರೀಕುವರೆಗೂ 8ನೇ ಮನೆ ಫಲವನ್ನು 9ನೇ ಮನೇಲಿದ್ದರೂ 8ನೇ ಮನೆ ಫಲವನ್ನು ತಗೋಬೇಕು. 15ನೇ ತಾರೀಕು ನಂತರ 9ನೇ ಮನೆ ಫಲ ತಗೋಬೇಕು. ಸುಖಾಧಿಪತಿನೂ ನಿಮ್ಗೆ ಸುಖ ಕೊಡೋದು ಲಾಭ ಕೊಡೋದು ಎರಡೂ ಕುಜನೇ. ಆದರೆ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಖಂಡಿತ ಕೊಡ್ತಾರೆ. ಸೂರ್ಯನಿಂದ ಕೇತುವಿಂದ ಸ್ವಲ್ಪ ಅನಾನುಕೂಲ ಆದರೂ ಕೂಡ, ಈವನ್ ನಿಮಗೆ ಗುರುವಿಂದ ಶನಿಯಿಂದ ಸ್ವಲ್ಪ ಅನಾನುಕೂಲ ಆದರೂ ಕೂಡ, ಕುಜನಿಂದ ಮೊದಲು 15 ದಿನ ಅನಾನುಕೂಲ ಆದರೂ ಕೂಡ ಆದ ನಂತರ ನಿಮಗೆ ವಿಶೇಷವಾದ ಫಲ ಅನ್ನುವಂಥದ್ದು ಸಿಗುತ್ತೆ. ಓವರಾಲ್ ಮಕರ ರಾಶಿಯವರಿಗೆ ಒಂದು ಹಂತಕ್ಕೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಆದರೂ ಬುಧ ನಿಮಗೆ 7ನೇ ಮನೆಯಲ್ಲಿ ಇದ್ದಾರಲ್ಲ, 7ನೇ ಮನೆ ಬುಧವನ್ನು ನಾವು ಅಷ್ಟು ಸುಲಭವಾಗಿ ತಗೊಳ್ಳಂಗಿಲ್ಲ. ಸಪ್ತಮ ಸ್ಥಾನ ಬುಧ ಚಂದ್ರನ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ 30ನೇ ತಾರೀಕುವರೆಗೂ ಈ ತಿಂಗಳು ಪೂರ್ತಿ ನಿಮಗೆ ಬುಧ ಶತ್ರು ಸ್ಥಾನದಲ್ಲೇ ಇರ್ತಾರೆ. ಹಾಗಾಗಿ ಶತ್ರು ಸ್ಥಾನದಲ್ಲಿ ಬುಧ ಇದ್ದರೆ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ಹೇಗೂ ಶ್ರಾವಣ ಮಾಸ, ಆಗಸ್ಟ್ 2ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ, ಆಗಸ್ಟ್ 9ನೇ ತಾರೀಕು 2ನೇ ಶ್ರಾವಣ ಶನಿವಾರ, ಆಗಸ್ಟ್ 16ನೇ ತಾರೀಕು 3ನೇ ಶ್ರಾವಣ ಶನಿವಾರ, ಆಗಸ್ಟ್ 23ನೇ ತಾರೀಕು 4ನೇ ಶ್ರಾವಣ ಶನಿವಾರ. 4 ಶ್ರಾವಣ ಶನಿವಾರದಂದು ಆ ಒಂದು ವಿಶೇಷವಾದಂಥ ದೇವಾಲಯಗಳಿಗೆ ಅಂದರೆ ಮಹಾವಿಷ್ಣುವಿನ ದೇವಾಲಯಗಳಿಗೆ ಹೋಗಿ ದೇವತಾರಾಧನೆಯನ್ನು ಮಾಡೋದ್ರಿಂದ ಬುಧನ ಬಲ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ಬುಧನಿಂದ ಬರಬಹುವಂಥ ಸಮಸ್ಯೆಗಳು ದೂರ ಆಗುತ್ತೆ. ಬುಧ ವ್ಯಾಪಾರಕ್ಕೆ, ವಿದ್ಯೆಗೆ ಅಧಿಪತಿ, ಅವೆಲ್ಲವೂ ನಿಮಗೆ ಸಿಗುತ್ತೆ. ಒಳ್ಳೆಯ ಅಭಿವೃದ್ಧಿಯನ್ನು, ಕುಶಲ ಕಾರ್ಮಿಕರು ತುಂಬ ಚೆನ್ನಾಗಿರ್ತೀರ. ಈ ಹಾಸ್ಪಿಟಲ್ಸು, ಮೆಡಿಕಲ್ ಶಾಪು, ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ಸು, ಆಮೇಲೆ ಮೆಡಿಕಲ್ ಶಾಪ್ ನಡೆಸ್ತಾ ಇರ್ತಕ್ಕಂಥವ್ರು, ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥವ್ರು, ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಡಾಕ್ಟ್ರ್ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಿದೇಶಿ ಪ್ರಯಾಣ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ಈ ಬಟ್ಟೆ ವ್ಯಾಪಾರ, ಬಂಗಾರದ ವ್ಯಾಪಾರ, ಪಂಚಲೋಹದ ವ್ಯಾಪಾರ, ದೇವತಾ ವಿಗ್ರಹ, ದೇವಸ್ಥಾನಕ್ಕೆ ವ್ಯಾಪಾರ, ದೇವಸ್ಥಾನದ ವಸ್ತುಗಳ ವ್ಯಾಪಾರ, ದೇವಸ್ಥಾನದ ಕಟ್ಟಡ ಕೆಲಸದ ಒಂದು ಜವಾಬ್ದಾರಿ, ಇವೆಲ್ಲವೂ ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತೆ. ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟೀಸ್ ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ. ಇವೆಲ್ಲ ನಿಮಗೆ ಪ್ಲಸ್ ಪಾಯಿಂಟು. ಸಣ್ಣ ಪುಟ್ಟ ವ್ಯಾಪಾರ, ಹಣ್ಣು ತರಕಾರಿ, ಹೂವು ವ್ಯಾಪಾರ ಮಾಡೋರು ಕೂಡ ಈ ತಿಂಗಳು ಉತ್ತಮವಾದಂಥ ಲಾಭ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟೇ ಇಲ್ಲ. ಜೊತೆಗೇನಪ್ಪ ಅಂತಂದರೆ ಈ ತಿಂಗಳು 18ನೇ ತಾರೀಕು ಒಂದು ವಿಶೇಷವಾದ ದಿನ. ಏನಪ್ಪ ಅಂದರೆ 18 ಆಗಸ್ಟ್ 2025 ಶ್ರಾವಣ ಬಹುಳ ದಶಮಿ, ಸೋಮವಾರ, ಮೃಗಶಿರಾ ನಕ್ಷತ್ರ, ಹರ್ಷಯೋಗ, ಇಷ್ಟು ಕೂಡ ಇದೆ. ನ್ಯೂಮರಾಲಜಿ ಪ್ರಕಾರ 18 ಅನ್ನೋದು 1 + 8 = 9 ಅಂದರೆ ಕುಜ. ಜೊತೆಗೆ ಮೃಗಶಿರಾ ನಕ್ಷತ್ರಕ್ಕೆ ಅಧಿಪತಿ ಕುಜ. ಮೃಗಶಿರಾ ನಕ್ಷತ್ರನ ಮಹಾನಕ್ಷತ್ರ, ಸ್ಪಾರ್ಕ್ಲಿಂಗ್ ಸ್ಟಾರ್ ಅಂತ ಹೇಳ್ತೀವಿ. ಶ್ರಾವಣ ಬಹುಳ ದಶಮಿ ಸೋಮವಾರ, ಹರ್ಷಯೋಗ ಅಂದರೆ ಖುಷಿ ಪಡುವಂಥ ದಿನ. ಅವತ್ತಿನ ದಿನ ನೀವೇನಾದರೂ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಬಂಗಾರವನ್ನು ಖರೀದಿ ಮಾಡಿ. ಸ್ವಲ್ಪ ಬಂಗಾರದ ಖರೀದಿ ಮಾಡಿ ಮನೇಲಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಾ. ದುಡ್ಡಿಲ್ಲ ಗುರುಗಳೇ ಕಷ್ಟ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿ ಇಟ್ಟಿರ್ತೀರಲ್ಲ, ನೀವು 10 ಗ್ರಾಮ್ 20 ಗ್ರಾಮ್ 50 ಗ್ರಾಮ್ ತೊಗೊಳ್ಳಿಲ್ಲ ಅಂದರೂ 1 ಗ್ರಾಮ್ ಆದರೂ ತೊಗೊಳ್ಳಿ. ಖಂಡಿತವಾಗಲೂ ನಿಮಗೆ ಭಗವಂತ ವಿಶೇಷವಾದಂಥ ಈಪ್ಸಿತ ಫಲಗಳನ್ನು ಕೊಡ್ತಾನೆ. ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಭಗವಂತನ ಕೃಪಾಶೀರ್ವಾದ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ಅವತ್ತು ಬಂಗಾರವನ್ನು ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗಾದರೆ ಈ ತಿಂಗಳು ನೀವು ಶನಿ ಸ್ತೋತ್ರಗಳನ್ನು ಕೇಳುವಂಥದ್ದು, ಹೇಳುವಂಥದ್ದು, ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. 15ನೇ ತಾರೀಕುವರೆಗೂ ನಿಮಗೆ ಕುಜ ಚೆನ್ನಾಗಿಲ್ಲ. 9ನೇ ಮನೆಯಲ್ಲಿ ಇದ್ದರೂ ಸಹ ಅಷ್ಟಮ ಸ್ಥಾನದ ಕುಜ ಫಲನೇ ಸಿಗುತ್ತೆ. ಕಾರಣ ಡಿಗ್ರೀಸ್ ಇನ್ನೂ ಚೇಂಜ್ ಆಗಿರಲ್ಲ. ಹಾಗಾಗಿ ಅಂಗಾರಕ ಜಯಂತಿ ದಿನ ಅಂಗಾರಕನ ಪೂಜೆ ಮಾಡುವಂಥದ್ದು. ವಿಶೇಷವಾಗಿ ಭಾಗ್ಯಸ್ಥಾನಕ್ಕೆ ಬಂದಾಗ ಅಂದರೆ 15ನೇ ತಾರೀಕು ನಂತರ ನಿಮಗೆ ವಿಶೇಷವಾದ ಫಲ ಕೊಡ್ತಾರೆ. ನೋಡಿ, ನಿಮಗೆ ಜುಲೈ 28ನೇ ತಾರೀಕೆ ಕುಜ 9ನೇ ಮನೆಗೆ ಬರ್ತಾರೆ. ಅಲ್ಲಿಂದ 15 ದಿನ 17 ದಿನ ಕುಜ ಕೇವಲ 10ರಿಂದ 12 ಡಿಗ್ರಿ ಮಾತ್ರ ಶಿಫ್ಟ್ ಆಗಿರ್ತಾರೆ. ಭಾವದಲ್ಲಿ ಲೆಕ್ಕ ಹಾಕಿದಾಗ ನಮಗೆ 8ನೇ ಮನೆಗೆ ಬರೋದ್ರಿಂದ ಕುಜನಿಂದ ನೀವು ಅಷ್ಟಮ ಫಲದ ಭಾಗ್ಯವನ್ನೇ ಪಡಿತೀರಾ. 15ನೇ ತಾರೀಕು ನಂತರ ಸುಖ ಫಲವನ್ನು ಹೆಚ್ಚಾಗಿ ಪಡೆದು ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಗುರು ಪ್ರಭಾವ ಹೇಗಿದೆ, ನಿಮ್ಮ ಜಾತಕದಲ್ಲಿ ಗುರುವಿನ ಬಲ ಇದೆಯಾ, ಬಲಹೀನವಾಗಿದೆಯಾ ಅಂತ ತಿಳ್ಕೊಳ್ಳಿ. ಮೂಲ ಜಾತಕದಲ್ಲಿ ಏನಾದರೂ ಬಲಹೀನವಾಗಿದ್ದರೆ, ಪರ್ಸೆಂಟೇಜಸ್ ಕಮ್ಮಿ ಇದ್ದರೆ ಏನಾದರೂ ಸುಲಭ ಪರಿಹಾರಗಳನ್ನು ಮಾಡಿಕೊಂಡು ಗುರುವನ್ನ ಸ್ಟ್ರಾಂಗ್ ಮಾಡಿಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ, ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿನ ಪಡ್ಕೊಂಡು ಸಂತೋಷವಾದ ಜೀವನ ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.